ಬಟ್ ಪ್ರಶ್ನೆ ಹೆಂಗೆ ಬರುತ್ತೆ ಅಂದರೆ ಇಂಥದ್ದೊಂದು ಭೂಮಿಯನ್ನು ನಾವು ಕೈಗಾರಿಕೆಗಳಿಗೆ ಕೊಡಬೇಕು ಅನ್ನೋ ನಿರ್ಧಾರ ಮಾಡೋಕೆ ಮುಂಚೆ ಆ ಜಾಗ ಯಾರದ್ದು, ಆ ಜಾಗದಿಂದ ಆ ಭಾಗದ ರೈತರಿಗೆ ಯಾವ ರೀತಿಯ ಪ್ರಯೋಜನ ಇದೆ, ಅದ್ರ ಮೇಲೆ ಎಷ್ಟು ಅವಲಂಬನೆ ಇದೆ, ಇದ್ರ ಬಗ್ಗೆ ಪೂರ್ವಾಪರ ಯೋಚನೆ ಮಾಡದೆ ಹೆಂಗೆ ನಿರ್ಧಾರ ಮಾಡ್ತಾರೆ, ಎಲ್ಲಿ ಎಡವುತ್ತಿದೆ ಈ ಪ್ರಾಸೆಸ್ಸು ಅಂತ ಹೇಳಿ. ಅಲ್ಲ, ಏನಾಗ್ತದೆ ಈಗ ಒಂದು ಫಲವತ್ತಾದ ಕೃಷಿ ಭೂಮಿ ಅಥವಾ ಈ ಬಂಡವಾಳಶಾಹಿಗಳಿಗೆ ಅಥವಾ ದೊಡ್ಡ ದೊಡ್ಡ ಕಾರ್ಖಾನೆಗಳು ಸ್ಥಾಪಿಸುವಂಥವ್ರಿಗೆ ಅದು ಅವರಿಗೆ ತುಂಬ ಹತ್ತಿರದಲ್ಲಿ ಸಿಗಬೇಕು, ಆಮೇಲೆ ತುಂಬ ಫಲವತ್ತಾಗಿರೋ ಭೂಮಿ ಇರಬೇಕು, ಮತ್ತು ಅವರಿಗೆ ಲಾಭದಾಯಕವಾಗಿರುವಂಥ ಭೂಮಿಗಳ ಮೇಲೇ ಅವ್ರ ಕಣ್ಣು ಇರುತ್ತೆ ಯಾವಾಗಲೂ. ಆ ಕಾರಣಕ್ಕಾಗಿ ಇದು ಆ ಫಲವತ್ತಾಗಿರುವಂಥ ರೈತರು ಅದನ್ನೆಲ್ಲ ಒಂದು ಸರ್ವೆ ಮಾಡಬೇಕಿತ್ತು ಇವರು. ಇಲ್ಲಿ ಎಂಥ ನೀರಾವರಿ ಸೌಲಭ್ಯಗಳಿದ್ದಾವೆ, ಎಂಥ ಭೂಮಿ ಇದೆ, ಇಲ್ಲಿ ಎಂತೆಂಥ ಬೆಳೆಗಳನ್ನು ಬೆಳೀತಾರೆ, ಇಲ್ಲಿ ಕೈಗಾರಿಕೆಗಳು ಮಾಡೋದರಿಂದ ಬೆಂಗಳೂರಿನ ಜನರಿಗೆ ನಾಳೆ ಅನ್ನ ನೀರು ಆಹಾರಗಳನ್ನು ಎಲ್ಲಿ ಕೊಡ್ತಾರೆ ಅನ್ನೋದನ್ನು ಯೋಚನೆ ಮಾಡಬೇಕು. ಆ ಯೋಚನೆ ಮಾಡಿದಾಗ ಇದೆಲ್ಲವೂ ಬರೋದಿಲ್ಲ.